ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಕಡೆ ಹೇಗೆ ಮೀನು ಸಾರು ಮಾಡ್ತೀವಿ ಅದನ್ನು ತೋರಿಸೋಣ ಅಂತ ಬಂದಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ಬೆಂಗಳೂರು ವೆದರ್ ಹೇಗಿದೆ ಅಂತ ನಿಮಗೆ ಗೊತ್ತು. ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಅದರಲ್ಲಂತೂ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಚಳಿ ಹೆಂಗಿರುತ್ತೆ ಅಂದರೆ ಅಪ್ಪ, ಕೈ ಈಗಲೂ ಕೂಡ ಮಧ್ಯಾಹ್ನ 12:30 1 ಗಂಟೆ ಆಗಿದೆ. ಕೈ ಈಗಲೂ ಕೂಡ ನಮಗೆ ಕೊರಿತಾ ಇದೆ. ಗೊತ್ತಿಲ್ಲ, ಮಾರ್ನಿಂಗ್ ಟೈಮ್ ಮಾತ್ರ ಸೋರ್ತಾ ಇರುತ್ತೆ ಮಗು. ಅದಾದಮೇಲೆ ಮಾಮೂಲಿ ಬಿಸಿಲು ಬಂದರೆ ಸರಿ ಹೋಗುತ್ತೆ. ಇದೇ ವೆದರ್ಗೆ ಬಿಸಿ ಬಿಸಿಯಾಗಿ ಉಳ್ಳುಳ್ಳಿಯಾಗಿ ಹೆಲ್ದಿಯಾಗಿ ಹೇಗೆ ಮೀನು ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಸೊ ಸ್ವಲ್ಪ ಒಬ್ಬೊಬ್ರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಸಾಂಬಾರು, ಒಬ್ಬೊಬ್ರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ. ನಮಗೆ ಸ್ವಲ್ಪ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡೋ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ತಮ್ಮ ಮೀನು ತರಕ್ಕೆ ಹೋದಾಗ ಒಬ್ಬರು ದೊಡ್ಡ ಮೀನು ಓಡಿಸ್ತಾ ಇದ್ರಂತೆ. ಬಟ್ ಅವ್ರಿಗೆ ಈ ಥರ ತುಂಬಾ ಮೊಟ್ಟೆ ಸಿಕ್ಕಿದೆ. ಬಟ್ ಅವರು ನಮಗೆ ಬೇಡ ಅಂತ ಬಿಟ್ಟು ಹೋದ್ರಂತೆ. ಸೊ ಹಾಗಾಗಿ ಇದು ಸಿಗೋದೇ ಅಪರೂಪ. ಹಾಗಾಗಿ ನನ್ನ ತಮ್ಮ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ನಾವು ತೊಗೋತೀವಿ ಅಂತ ಹೇಳಿ ತೊಗೊಬಂದಿದ್ದಾನೆ. ನಿಜ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಯೂಟ್ಯೂಬ್ ನೋಡ್ಕೊಂಡು ಒಂದ್ಸಲಿ ಟ್ರೈ ಮಾಡ್ತೀನಿ, ಉಪ್ಪಿಟ್ಟು ಥರ. ಸೊ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಮೊಟ್ಟೆ ಎತ್ತಿಟ್ಕೊಂಡು ಸಾಂಬಾರು ಜೊತೆ ಮಾಡೋದಕ್ಕೆ ಸ್ವಲ್ಪ ಮೊಟ್ಟೆ ಸಪ್ರೇಟ್ ಮಾಡಿಕೊಂಡು ಮೀನೆಲ್ಲ ಕ್ಲೀನಾಗಿ ತೊಳೆದು ಸ್ವಲ್ಪ ಉಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಮೀನು ಮೊಟ್ಟೆನ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು. ಸೊ ಮೊದಲು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಏನಿರುತ್ತೆ ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊ ಹಣ್ಣು, ಇದು ನಾನು ಒಂದೇ ಒಂದು ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣು. ಒಂದು ಟೊಮೆಟೊನ ಚೆನ್ನಾಗಿ ಅದನ್ನು ಕೂಡ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಮೀನಿನ ಮೊಟ್ಟೆ ಏನಿರುತ್ತೆ ಹುಷಾರು, ಅದು ಲೇಯರ್ ಹೊಡಿಬಾರ್ದು. ಆ ಥರ ವಾಶ್ ಮಾಡಿಕೊಂಡು ತೆಗೆದಿಟ್ಕೋಬೇಕು ನಾವು. ಇದು ಮೀಡಿಯಮ್ ರವೆ ಬರುತ್ತಲ್ಲ ಆ ಸೈಜ್ ಬಂದಿರುತ್ತೆ ನಿಮಗೆ ಮೀನು ಮೊಟ್ಟೆ. ಸೊ ಅದನ್ನು ನಾನು ಈ ಥರ ಹಾಕ್ಕೊಂಡು ಅದ್ರ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಲೇಯರ್ ಒಂದೊಂದೇ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಮಾಮೂಲಿ ಮೊಟ್ಟೆನ ನಾವು ಹುರಿದಾಗ ಹೇಗೆ ತವಾಗೆಲ್ಲ ಅಂಟ್ಕೊಳ್ಳುತ್ತೋ ಇದು ಕೂಡ ಹಾಗೆ ಅಂಟ್ಕೋತಾ ಇರುತ್ತೆ. ಸೊ ತಡ ಅಂಟುತ್ತೆ, ಹುಷಾರಾಗಿ ಕ್ಲೀನಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರೆ ಸ್ವಲ್ಪ ಕೈ ಬಿಟ್ಟರೆ ಸಾಕು, ಅದು ಬಾಣಲಿಗೆಲ್ಲ ಅಂಟ್ಕೊಂಡು ತಳ ಅಂಟುತ್ತೆ. ಸೊ ಹಾಗಾಗಿ ಕೈ ಬಿಡ್ದಂಗೆ ಇದನ್ನು ಕಲಿಸ್ತಾ ಇರಬೇಕು. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಆ ಮೊಟ್ಟೆನ ಚೆನ್ನಾಗಿ ಬೇಯಕ್ಕೆ ಬಿಡಬೇಕಾಗುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಒಂದೆರಡು ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಂಡು ಇದನ್ನು ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಂಡು ಮತ್ತೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಾವು ಇದಕ್ಕೆ ಮಸಾಲೆ ಐಟಮ್ಗಳನ್ನ ಸೇರಿಸ್ಕೊಳ್ಳೋಣ. ಮಸಾಲೆ ಐಟಮ್ ಅಂದರೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಈ ಮೀನ್ದು ಮೊಟ್ಟೆ ಏನಿರುತ್ತೆ ಫ್ರೈ ಅದು ರೆಡಿ ಆಗುತ್ತೆ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ತುಂಬಾ ವೇಸ್ಟ್ ಅನ್ನಿಸ್ತು. ಇಷ್ಟು ಮೊಟ್ಟೆ ವೇಸ್ಟ್ ಮಾಡಿದ್ನಲ್ಲ ಅನ್ನಿಸ್ತು. ಸೊ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ ಈ ಥರ ಅಂತ ಹೇಳ್ತೀನಿ. ಸೊ ಇವಾಗ ಮೀನು ಸಾರು, ಸಖತ್ತಾಗಿ ಮೀನು ಸಾರು ಹೇಗೆ ಮಾಡೋದು ಅಂದರೆ ಒಂದು 4ರಿಂದ 5 ಟೊಮೆಟೊ ಮತ್ತು 2 ಈರುಳ್ಳಿನ ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆಗೆ ಒಂದು ಲೋಟ ಆಗೋವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಅರ್ಧ ಹೋಳು ತೆಂಗಿನಕಾಯಿ ಜೊತೆಗೆ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ಸ್ವಲ್ಪ ನಮ್ದು ಖಾರ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹುಣಸೆಹಣ್ಣು, ನೀವು ಎಷ್ಟು ಹುಳಿ ಹಾಕ್ತಿರೋ ಸಾಂಬಾರು ಅಷ್ಟೇ ಚೆನ್ನಾಗಿ ಬರುತ್ತೆ.
ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಟೊಮೆಟೊ ಮತ್ತು ಈರುಳ್ಳಿ, ಇದು ಆರಿದ ಮೇಲೆ ಆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೋಬೇಕಾಗುತ್ತೆ. ಇವಾಗ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಈ ಸಾಸಿವೆ ಕಾಳು ಚಿಟಪಟ ಅಂದಮೇಲೆ ಒಂದು ಇಡೀ ಆಗೋವಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟೇ ರುಚಿ ಚೆನ್ನಾಗಿ ಬರುತ್ತೆ. ಸೊ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ನಾನು ಹಾಕ್ಕೋತಾ ಇದ್ದೀನಿ. ಈ ಕರಿಬೇವು ಸೊಪ್ಪು ಎಳೆ ಕಡ್ಡಿ ಇದ್ದರೆ ಅದ್ರ ಸಮೇತ ಹಾಕ್ಕೊಳ್ಳಿ, ನಿಜ ಅದು ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಕರಿಬೇವನ್ನ ಸ್ವಲ್ಪ ಎಳೆ ಇರೋದ್ರಿಂದ ನಾನು ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಫ್ರೈ ಆಗೋದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಜೊತೆಗೆ ಕರಿಬೇವಿನ ಸೊಪ್ಪು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ನುಣ್ಣಗೆ ಮಸಾಲೆ, ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಒಂದು ಇಡೀ ಕಲ್ಲುಪ್ಪು, ಯಾಕೆಂದರೆ ಮೀನಿಗೂ ಉಪ್ಪು ಹಾಕಿರ್ತೀವಿ ಮತ್ತು ಇದಕ್ಕೂ ಉಪ್ಪು ಹಾಕಿರ್ತೀವಿ, ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಬಾಣಲಿಗೆ ಮಸಾಲ ಹಾಕಿದ್ಮೇಲೆ ತುಂಬಾ ಸಿಡಿತಾ ಇರುತ್ತೆ ನೋಡಿ, ನಮ್ಮ ಗೋಡೆ ಎಲ್ಲ ಮಸಾಲೆ ಆಗಿದೆ, ಜೊತೆಗೆ ನನಗೆ ಕೈ ಕೂಡ ಹಾರಿ ಅದು ತುಂಬಾ ಉರಿ ಬರ್ತಾಯಿತ್ತು. ಸೊ ಈ ಖಾರ ಹಾಕಿದ್ಮೇಲೆ ಸ್ವಲ್ಪ ಹುಷಾರಾಗಿ ಸೇಫಾಗಿ ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಈ ಮಸಾಲೆ ಏನಿದೆ ಇದು ಒಂದು ಕುದಿ ಬಂದ ತಕ್ಷಣ ನಾವು ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ, ತಳ ಅಂಟದೇ ಇರೋಂಗೆ ನೋಡ್ಕೊಳ್ಳಿ. ಸೊ ಇದು ಒಂದು ಕುದಿ ಬಂದ ತಕ್ಷಣ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಮಸಾಲ 90% ಬೆಂದಮೇಲೆ ನೀವು ಮೀನು ಹಾಕಬೇಕಾಗುತ್ತೆ. ಮೀನು ಹಾಕಾದ್ಮೇಲೆ ಮಸಾಲಾನ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಮೀನು ತುಂಬಾ ಸಾಫ್ಟ್ ಆಗೋದ್ರೆ ತಿನ್ನೋಕ್ಕಾಗಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟು ತೆಳ್ಳಗೆ ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ. ಸೊ ಇದು ಮೀನು ಹಾಕಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ನಾನು ಇಷ್ಟಕ್ಕೆ ನೀರು ಹಾಕಿರ್ತೀನಿ. ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಮೀನು ಕೂಡ ಉಪ್ಪು ಹಾಕಿ ನೆನೆಸಿಟ್ಟಿರೋದ್ರಿಂದ ಇವಾಗ ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ. ಸೊ ಇದೆಲ್ಲ ಚೆನ್ನಾಗಿ ಮಸಾಲೆ ಫ್ಲೇವರ್ ಬಂದಮೇಲೆ ಏನು ತೊಳೆದಿಟ್ಕೊಂಡಿರ್ತೀರ ಮೀನು ನೀವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಮೀನು ಸಾರು ಮಾಡಬೇಕಾದ್ರೆ ನೀವು ಸ್ವಲ್ಪ ಅಗಲವಾಗಿರೋ ಪಾತ್ರೆನ ಯೂಸ್ ಮಾಡಿ, ಏಕೆಂದರೆ ಮೀನುಗಳು ಸಮವಾಗಿ ಬೇಯೋದಕ್ಕೆ ಸರಿ ಹೋಗುತ್ತೆ. ನಾವು ಚಿಕನ್ನು ಮಟನ್ನು ಬೇಯಿಸ್ದಂಗೆ ಬೇಯಿಸೋಕ್ಕಾಗಲ್ಲ ಈ ಮೀನನ್ನ. ಸೊ ಒಂದೇ ಅಳತೆಯಲ್ಲಿ ಬೇಯಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ಅಗಲವಾಗಿರೋ ಪಾತ್ರೆನ ಯೂಸ್ ಮಾಡಿಕೊಡಿ. ಇವಾಗ ಈ ಮೀನು ಬೇಯೋ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಇವಾಗ ಕುದ್ದಿರುತ್ತಲ್ಲ ಸಾಂಬಾರು, ಸೊ ಅದರಲ್ಲಿ ಒಂದು 4ರಿಂದ 5 ಸೌಟು ಸಾಂಬಾರನ್ನ ಸಪ್ರೇಟಾಗಿ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಮೀನಿನ ಮೊಟ್ಟೆ ಸಪ್ರೇಟಾಗಿ ಎತ್ತಿಟ್ಟಿದ್ನಲ್ಲ, ಸೊ ಅದನ್ನು ಮಾಡೋದಕ್ಕೋಸ್ಕರ ಈ ಸಾಂಬಾರು 90% ಬೆಂದಿರಬೇಕು. ಅಂದರೆ ಮೀನಲ್ಲ, ಸಾಂಬಾರು ಒಂದು 90% ಬೆಂದಮೇಲೆ ಮೀನು ಹಾಕಬೇಕಾಗುತ್ತೆ. ಸೊ ಆ ಬೆಂದಿರೋ ಸಾಂಬಾರನ್ನ ನಾನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಮೀನು ಮೊಟ್ಟೆ ಏನು ನಾನು ಸೈಡಿಗೆ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಇದು 2ರಿಂದ 3 ನಿಮಿಷಕ್ಕೆ ಬೆಂದೋಗುತ್ತೆ. ಸೊ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಬೇಯಿಸ್ತಾ ಬೇಯಿಸ್ತಾ ಇದು ಗಟ್ಟಿ ಆಗ್ತಾ ರಬ್ಬರ್ ಟೈಪ್ ಬಂದುಬಿಡುತ್ತೆ. ಸೊ ತಿನ್ನೋಕ್ಕಾಗಲ್ಲ. ಸೊ ಈ ಸಾಂಬಾರಿಗೆ ಮೀನು ಹಾಕಿದ್ದು ಒಂದು 3-4 ನಿಮಿಷದಷ್ಟರಲ್ಲಿ ಇದು ಬೆಂದೋಗುತ್ತೆ. ಸೊ ಇದೆಲ್ಲ ಬೇಯೋ ಅಷ್ಟರಲ್ಲಿ ಈ ಕಡೆ ನೋಡಿ ಮೀನು ಸಾಂಬಾರು ಕೂಡ ಆಗಿದೆ. ಮೀನು ಹೆಂಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಮೀನಿನ ತಲೆ ಇರುತ್ತಲ್ಲ, ಸೊ ಅದ್ರದ್ದು ಕಣ್ಣು ಹೊರಗಡೆ ಬರುತ್ತೆ ಮೀನ್ದು, ಆವಾಗ ಮೀನು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಟೇಸ್ಟಿಯಾಗಿರೋ ಹುಳಿಯಾಗಿರೋ ಮೀನು ಸಾಂಬಾರು ರೆಡಿಯಾಗಿದೆ, ಜೊತೆಗೆ ಮೀನು ಮೊಟ್ಟೆ ಕೂಡ ರೆಡಿಯಾಗಿದೆ. ನಾನು ಮಾಡಿರೋ ಥರ ಉಪ್ಪಿಟ್ಟು ಥರ ಅಂತೂ ಮಾಡೋಕ್ಕೆ ಹೋಗಬೇಡಿ, ನಿಜ ತುಂಬಾ ವರ್ಸ್ಟ್ ಆಗಿತ್ತು. ನಾನು ಮಾಡಿದ ತಪ್ಪು ಏನಪ್ಪ ಅಂದರೆ ಮೀನು ಮೊಟ್ಟೆನ ಜಾಸ್ತಿ ಬೇಯಿಸಬಾರ್ದಿತ್ತು, ಅದು ಬೇಯಿಸಿದಷ್ಟು ನಿಮಗೆ ರಬ್ಬರ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದ್ರೂ ಕೂಡ ಒಂದು 2 ನಿಮಿಷಕ್ಕೆ ಇಳಿಸ್ಬಿಡಿ, ಅವಾಗ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಈ ಸಾಂಬಾರಲ್ಲಿ ನಿಜ ತುಂಬಾ ಚೆನ್ನಾಗಿರುತ್ತೆ ಮೀನು ಮೊಟ್ಟೆ. ಪ್ಲೀಸ್ ಮಿಸ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ದುಡ್ಡುಗಾದರೂ ಸರಿ, ಫ್ರೀಯಾಗಾದರೂ ಸರಿ, ಒಂದ್ಸಲಿ ನೀವು ಇದನ್ನು ತಂದು ಟ್ರೈ ಮಾಡಲೇಬೇಕು. ಇವಾಗ ನಮ್ಮ ಮೀನು ಸಾರು ರೆಡಿಯಾಗಿದೆ. ತಟ್ಟೆಗೆ ಅನ್ನ ಹಾಕ್ಕೊಂಡು ಮೀನು ಸಾಂಬಾರು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಮೊಟ್ಟೆ ಫ್ರೈ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ನಿಜ ಸ್ವರ್ಗ ಅನಿಸುತ್ತೆ. ಓಕೆ, ಈ ಥರ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೇಲಿ. ಆಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತ. ಈ ಥರ ಗಟ್ಟಿಯಾಗಿ ಹುಳಿಯಾಗಿ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ.
ಓಕೆ, ನೋಡಿದ್ರಲ್ಲ ಈಸಿಯಾಗಿ ಬೇಗ ಬೇಗ ಕ್ವಿಕ್ಕಾಗಿ ಉಳ್ಳುಳ್ಳಿಯಾಗಿ ಹೇಗೆ ಮೀನು ಸಾಂಬಾರು ಮಾಡಿದೆ ಅಂತ. ಸೊ ನಿಜ ತಿಂತಾಯಿದ್ರೆ ತುಂಬಾ ಸಖತ್ತಾಗಿರುತ್ತೆ. ಸೊ ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಮೀನು ತರಕ್ಕೆ ಹೋದಾಗ ಮೀನು ಮೊಟ್ಟೆ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಅಷ್ಟಾಗಿ ಯಾರಿಗೂ ಸಿಗಲ್ಲ. ಸೊ ತಂದು ಒಂದ್ಸಲಿ ನಾನು ಮಾಡಿರೋ ಥರ ಏನಿಲ್ಲ, ಸುಮ್ಮನೆ ಸಾಂಬಾರ್ಗೆ ಹಾಕಿ ಕುದಿಸೋದಷ್ಟೇ, ಮಾಡ್ಕೊಂಡು ತಿನ್ನಿ. ಹೆಲ್ತ್ಗೂ ತುಂಬ ಒಳ್ಳೆಯದು, ಬ್ರೈನ್ಗೂ ತುಂಬ ಒಳ್ಳೆಯದು, ಕಣ್ಣಿಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು. ಇದನ್ನು ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಯಾರೆಲ್ಲ ಕಂಪ್ಲೀಟಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.